ಕಾರ್ಖಾನೆಗೆ ಹೇಳಿ ಧಿಕ್ಕಾರ. ಜಲಮಾಲಿನ್ಯಕ್ಕೆ ಮಾರಕವಾಗುತ್ತಿರುವ ಎಸಿಸಿ ಕಾರ್ಖಾನೆಗೆ ಹೇಳಿ ಧಿಕ್ಕಾರ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿಯಲ್ಲಿನ ಎಸಿಸಿ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಕರವೇ ಮತ್ತು ರೈತ ಸಂಘಟನೆಗಳು ಕಾರ್ಖಾನೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಕರವೇ ತಾಲೂಕು ಅಧ್ಯಕ್ಷ ನರೇಂದ್ರ ಕುಮಾರ್ ರೆಡ್ಡಿ ಮಾತನಾಡಿ, ತೊಂಡೇಬಾವಿ ಗ್ರಾಮದ ಸುತ್ತಮುತ್ತಲಿನ ರೈತರು ಮತ್ತು ಗ್ರಾಮಸ್ಥರ ಜೀವನಾಧಾರ ಕೃಷಿಯಾಗಿದೆ. ಎಸಿಸಿ ಕಾರ್ಖಾನೆ ವಿಸ್ತರಣೆಯಿಂದ ಕೃಷಿ ಭೂಮಿ, ಪರಿಸರ ಹಾಗೂ ಅಂತರ್ಜಲದ ಮೇಲೆ ದುಷ್ಪರಿಣಾಮ ಉಂಟಾಗುವ ಆತಂಕ ರೈತರಲ್ಲಿದೆ. ಈಗಾಗಲೇ ಧೂಳು ಮತ್ತು ಮಾಲಿನ್ಯದಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತಿದ್ದು, ಮತ್ತಷ್ಟು ವಿಸ್ತರಣೆ ಮಾಡಿದರೆ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಹಿತಾಸಕ್ತಿ, ಪರಿಸರ ಸಂರಕ್ಷಣೆ ಮತ್ತು ಗ್ರಾಮಸ್ಥರ ಆರೋಗ್ಯಕ್ಕೆ ಧಕ್ಕೆ ಉಂಟು ಮಾಡುವ ಯಾವುದೇ ಯೋಜನೆಯನ್ನ ಒಪ್ಪಲು ಸಾಧ್ಯವಿಲ್ಲ. ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಅಭಿಪ್ರಾಯವನ್ನ ಪರಿಗಣಿಸಿ ಸಮಗ್ರ ಪರಿಸರ ಅಧ್ಯಯನ ನಡೆಸಿ ತೊಂಡೇಬಾವಿಯಲ್ಲಿರುವ ಕಾರ್ಖಾನೆಯನ್ನ ಕುಡುಮಲಕುಂಟೆಯ ಕೈಗಾರಿಕಾ ಪ್ರಾಂಗಣದಕ್ಕೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ಎಸಿಸಿ ಸಿಮೆಂಟ್ ಫ್ಯಾಕ್ಟರಿ ಸುಮಾರು ಸಲ ಎಲ್ಲದಕ್ಕೂ ತುಂಬಾ ಸಮಸ್ಯೆ ಆಗಿರೋ ಇದೇ ಜಾಸ್ತಿ ಹೊರತು ಯಾವುದು ಒಳ್ಳೆ ಕೆಲಸ ಅಂತ ಮಾಡೇ ಇಲ್ಲ. ಎಲ್ಲ ಕೆಟ್ಟ ಕೆಲಸಗಳು, ಆಕ್ಸಿಡೆಂಟ್ ಆಗಿರೋದು, ಯಾರಿಗೂ ಒಂದು ಪರಿಹಾರ ಕೊಡಲ್ಲ, ಏನು ಕೊಡಲ್ಲ. ಇಲ್ಲಿ ಒಂದು ತೊಂಡೇಬಾವಿಯಲ್ಲಿ ಒಂದು 5-6 ಸಾವಿರ ಜನ ಸಂಖ್ಯೆ ಇಲ್ಲಿದೆ. ಇಲ್ಲಿ ಪಕ್ಕದಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ. ಅದು ಯಾವುದು ಗಮನಿಸೋದಿಲ್ಲ, ಏನು ಇಲ್ಲ. ಏಕಾಏಕಿಯಾಗಿ ಇದು ಮಾಡಕ್ಕೆ ಹೊರಟಿದ್ದಾರೆ ಇವರು. ಮುಂದಕ್ಕೆ ಹಾಕಕ್ಕೆ ಇದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿ 2 ಮೆಟ್ರಿಕ್ ಟನ್ ಇರೋದನ್ನ 8 ಮಾಡಿದ್ರೆ ಇಲ್ಲಿ ಜನ ಎಲ್ಲಿ ಇವಾಗ ಬದುಕಾಗ್ತಾ ಇಲ್ಲ. ಮತ್ತೆ ಎಲ್ಲಿ ಬದುಕಾಗುತ್ತೆ 8 ಮೆಟ್ರಿಕ್ ಟನ್ ಮಾಡಿದ್ರೆ ಇವರು. ಇದರಿಂದ ಇದು ಕಾರ್ಖಾನೆ ಮುಚ್ಚೋದೇ ಒಳ್ಳೆಯದು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಒತ್ತಾಯಪೂರ್ವಕ ಮಾಡ್ತೀವಿ. ಕ್ಷೇತ್ರದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಎಸಿಸಿ ಕಾರ್ಖಾನೆಯಿಂದ ರೈತರು ಅನುಭವಿಸುತ್ತಿರುವ ನರಕ ಯಾತನೆಯನ್ನ ನಿವಾರಿಸಲು ಕಾರ್ಖಾನೆಯನ್ನ ಕೈಗಾರಿಕಾ ಪ್ರಾಂಗಣಕ್ಕೆ ಸ್ಥಳಾಂತರಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ತಿಳಿಸಿ, ವಕೀಲ ದಿನೇಶ್ ಕುಮಾರ್ ಮಾತನಾಡಿ, ನಮ್ಮ ಭೂಮಿ, ನೀರು ಮತ್ತು ಪರಿಸರವನ್ನ ಉಳಿಸಿಕೊಳ್ಳುವುದು ನಮ್ಮ ಹಕ್ಕು. ರೈತರ ಬದುಕಿಗೆ ಧಕ್ಕೆ ತರುವ ಯಾವುದೇ ಕ್ರಮವನ್ನ ಸಹಿಸುವುದಿಲ್ಲ. ಸರ್ಕಾರ ರೈತರ ಧ್ವನಿಗೆ ಸ್ಪಂದಿಸಿ ಕಾರ್ಖಾನೆ ವಿಸ್ತರಣೆ ಪ್ರಕ್ರಿಯೆಯನ್ನ ತಕ್ಷಣ ಸ್ಥಗಿತಗೊಳಿಸಬೇಕು. ಕಾರ್ಖಾನೆಯನ್ನ ಕುಡುಮಲಕುಂಟೆ ಕೈಗಾರಿಕಾ ಪ್ರಾಂಗಣಕ್ಕೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಬೇಕು ಎಂದು ಪಟ್ಟು ಹಿಡಿದ್ರು. ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ಆಗಮಿಸಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳಿಗೆ ರವಾನಿಸುವುದಾಗಿ ತಿಳಿಸಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದ್ರು. ಎಸಿಸಿ ಕಾರ್ಖಾನೆ ವಿರುದ್ಧ ನಾವು ಏನು ಇವತ್ತಿನ ದಿವಸ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರೈತ ಸಂಘ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಗಳಿಂದ ಇದರ ಮೇನ್ ಉದ್ದೇಶ ಏನಂತಂದ್ರೆ, ಈಗಾಗಲೇ ಇದು ಕಾರ್ಖಾನೆ ಸ್ಥಾಪನೆಯಾಗಿ ಸುಮಾರು 15 ವರ್ಷಗಳಾಗಿದೆ. 15 ವರ್ಷಗಳಿಂದ ಇಲ್ಲಿ ಸ್ಥಳೀಯವಾಗಿ ರೈತರಾಗ್ಲಿ, ಮಕ್ಕಳಾಗ್ಲಿ, ಪ್ರಜೆಗಳಾಗ್ಲಿ, ವೃದ್ಧರು ಪ್ರತಿಯೊಂದು ನಾನಾ ರೀತಿಯಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಈ ಒಂದು ಬೃಹತ್ ಕಾರ್ಖಾನೆ ಸ್ಥಾಪನೆ ಮಾಡಬೇಕು. ಈ ಒಂದು ಏನು ಜನನಿಬಿಡ ಪ್ರದೇಶ ಹಾಗೂ ಗ್ರಾಮಗಳ ಮಧ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರಿಂದ ತುಂಬ ತೊಂದರೆಗಳಾಗ್ತಾ ಇದೆ. ನಾವು ಈ ಸ್ಥಳೀಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಸ್ಥಳೀಯ ಶಾಸಕರು ತುಂಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಶಾಸಕರಾಗಿದ್ದಾರೆ. ಜನಗಳನ್ನ ಸ್ಪಂದಿಸ್ತಾರೆ, ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಅಂತ ಒಂದು ಉದ್ದೇಶ ನಮ್ಮಲ್ಲಿದೆ. ನಾನು ಈ ಮೂಲಕ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ಒಂದು ಭಾಗದ ಜನರ ತಾವು ಏನು ಕಳಕಳಿ ಇದೆ, ಮನವಿ ಇದೆ, ಇದನ್ನ ಸ್ವೀಕಾರ ಮಾಡಿ ದಯಮಾಡಿ ಈ ಒಂದು ಕಾರ್ಖಾನೆಯನ್ನ ಸ್ಥಳಾಂತರ ಮಾಡಿ. ಈಗಾಗಲೇ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಸಾವಿರಾರು ಎಕರೆ ಜಮೀನನ್ನ ಕಾರ್ಖಾನೆ ಉದ್ದೇಶಗಳಿಗೋಸ್ಕರ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕಾರ್ಖಾನೆಗೆ ಹೇಳಿ ಧಿಕ್ಕಾರ. ಜಲಮಾಲಿನ್ಯಕ್ಕೆ ಮಾರಕವಾಗುತ್ತಿರುವ ಎಸಿಸಿ ಕಾರ್ಖಾನೆಗೆ ಹೇಳಿ ಧಿಕ್ಕಾರ.